ಹ್ಯಾಟ್ರಿಕ್ ಇರೋ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಶಾಂತಿಯುತವಾಗಿ ಇವತ್ತು ಹೋರಾಟ ಮಾಡಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯುವಕರಿಗೆ ಅವಕಾಶ ಕೊಡಬೇಕಂತ ಚಿಂತನೆ ನಡೆದಿದೆ. ಅದಕ್ಕೆ ನಮ್ಮ ಮನವಿ ಇದೆ. ಖಂಡಿತ ನಮ್ಮ ಕೊಪ್ಪಳಕ್ಕೆ ರಾಘವೇಂದ್ರ ಕೊಟ್ಟರೆ ಮುಂದಿನ 2028ಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಭದ್ರ ಬುನಾದಿ ಆಗ್ತದೆ ಅಂತ ಭಾವಿಸ್ತೇವೆ. ಕೊಪ್ಪಳ ಜಿಲ್ಲಾ ಕೇಂದ್ರದ ಮೇನ್ ಕೇಂದ್ರ ಬಿಂದು ಕೊಪ್ಪಳ. ಗಂಗಾವತಿ ಯಲಬುರ್ಗ ತನಿಖೇರಿ ಆಗೈತೆ, ಅದು ಕೊಪ್ಪಳ ಆಗಿಲ್ಲ. 40 ವರ್ಷದಿಂದ ನಾವೇನು ಮಾಡಿದ್ವಿ, ಅಭಿವೃದ್ಧಿಯಲ್ಲಿ ನಂಬರ್ 1 ಇದ್ದೀವಿ. ನಾವು 3 ಸಲ ಗೆದ್ವಿ, ಸೋಲೇ ಕಂಡಿಲ್ಲ ನಾವು. ಆದರೂ ನಮಗೆ ಮಾಡಿಲ್ಲ, ಭಾಳ ನೋವಾಗಿದೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಏನೋ ಒತ್ತಾಯ ಮಾಡ್ತಾ ಇದ್ದೇವೆ, ರಾಘವೇಂದ್ರ ಮಾಡಲೇಬೇಕು. ಈ ಸರ್ಕಾರದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅವರ ಒಂದು ಇದರಲ್ಲಿ ಸಚಿವ ಸ್ಥಾನ 2ನೇ ಹಂತದಲ್ಲಿ ಕೊಡಲೇಬೇಕಂತೇಳಿ ಕೊಪ್ಪಳ ಜಿಲ್ಲೆ ಎಲ್ಲರೂ ಸೋಲಿರುವ ಸರದಾರ ಹ್ಯಾಟ್ರಿಕ್ ಇರೋ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಶಾಂತಿಯುತವಾಗಿ ಇವತ್ತು ಹೋರಾಟ ಮಾಡಿದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರದ ಬಂಧುಗಳೇ ಇವತ್ತು ಮೊದಲನೇ ಹಂತದಲ್ಲಿ ಇವತ್ತು ನಮ್ಮ ಆಶಯ ಇವತ್ತು ಸಚಿವರಾಗ್ತಾರಿದೆ. ಖಂಡಿತ ಅದು 2ನೇ ಹಂತದಲ್ಲಿ ಈ ಭಾಗಕ್ಕೆ ಉತ್ತರ ಹೈದರಾಬಾದ್ ಕರ್ನಾಟಕ ಒಂದು ಅವಕಾಶ ಸಿಗ್ತದೆ. ಇವತ್ತು 41 ಕ್ಷೇತ್ರ ಇರುವಂಥ ಈ ಭಾಗದಲ್ಲಿ ವಿಶೇಷವಾಗಿ ಕ್ರಿಯಾಶೀಲ ರಾಘವೇಂದ್ರ ಕೊಟ್ಟರೆ ಮುಂದಿನ 2028ಕ್ಕೆ ನಮ್ಮ ಚುನಾವಣೆಗೆ ಅನುಕೂಲ ಆಗ್ತದೆ. ಖಂಡಿತ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣ ನಾವು ಶಾಸಕ ಕೆಲಸ ಅವಕಾಶ ನಮ್ಮೆಲ್ಲರ ಕಾರ್ಯಕರ್ತರಿದೆ ಅಂತ ನಾವು ಶಾಂತಿಯುತವಾಗಿ ಮಾನ್ಯ ರಾಷ್ಟ್ರೀಯ ಪ್ರತಿಭಟನೆ ಮಾಡಿದ್ದೀವಿ. ಹೈಕಮಾಂಡ್ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ AICC ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿಯವರು ಇರ್ಬೋದು, ಮಾನ್ಯ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಹರಿಪ್ರಸಾದ್ ಸುರ್ಜೇವಾಲವರು ಇದ್ರ ಮುಖಾಂತರ ನಾವು ಮನವಿ ಕೊಡ್ತಾ ಇದ್ದೀವಿ. ಖಂಡಿತ ಒಂದು ಅವಕಾಶ ಕೊಟ್ಟರೆ ಈ ಭಾಗದ ಎಲ್ಲರೂ ಕೂಡ ಕೊಪ್ಪಳಕ್ಕೆ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಅವಕಾಶ ಸಿಕ್ಕಂತ ಖಂಡಿತ ಯುವ ಶಾಸಕರಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಯುವಕರಿಗೆ ಅವಕಾಶ ಕೊಡಬೇಕಂತ ಚಿಂತನೆ ನಡೆದಿದೆ. ಅದಕ್ಕೆ ನಮ್ಮ ಮನವಿ ಇದೆ. ಖಂಡಿತ ನಮ್ಮ ಕೊಪ್ಪಳಕ್ಕೆ ರಾಘವೇಂದ್ರ ಕೊಟ್ಟರೆ ಮುಂದಿನ 2028ಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಭದ್ರ ಬುನಾದಿ ಆಗ್ತದೆ ಅಂತ ಭಾವಿಸ್ತೇವೆ. ನಮ್ಮ ಕೊಪ್ಪಳ ಜಿಲ್ಲಾ ಕೇಂದ್ರದ ಮೇನ್ ಕೇಂದ್ರ ಬಿಂದು ಕೊಪ್ಪಳ. ಗಂಗಾವತಿ ಯಲಬುರ್ಗ ತನಿಖೇರಿ ಆಗೈತೆ, ಅದು ಕೊಪ್ಪಳ ಆಗಿಲ್ಲ. 40 ವರ್ಷದಿಂದ ನಾವೇನು ಮಾಡಿದ್ವಿ, ಅಭಿವೃದ್ಧಿಯಲ್ಲಿ ನಂಬರ್ 1 ಇದ್ದೀವಿ. ನಾವು 3 ಸಲ ಗೆದ್ವಿ, ಸೋಲೇ ಕಂಡಿಲ್ಲ ನಾವು. ಆದರೂ ನಮಗೆ ಮಾಡಿಲ್ಲ, ಭಾಳ ನೋವಾಗಿದೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಏನೋ ಒತ್ತಾಯ ಮಾಡ್ತಾ ಇದ್ದೇವೆ, ರಾಘವೇಂದ್ರ ಮಾಡಲೇಬೇಕು. 2ನೇ ಹಂತದಲ್ಲಿ ಆಗ್ತಾರೆ ಅಂತ ಭರವಸೆ ಇದೆ. 100ಕ್ಕೂ ಭರವಸೆ ಇದೆ. ನಮ್ಮ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬ್, ಖರ್ಗೆ ಸಾಹೇಬ್ ಮೇಲೆ ಹಾಗೂ ಸುರ್ಜೇವಾಲಾ ಮೇಲೆ ಪೂರಾ ದೇವರದಯನ ತೋರ್ತಿದೆ. ಮತ್ತು ಕುರುಬ ಸಮಾಜದಲ್ಲಿ ಹುಟ್ಟಿದಂಥ ಒಬ್ಬ ಯುವ ನಾಯಕರು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕೇವಲ ಒಬ್ಬರು ಶಾಸಕರಿರೋದು. ಮತ್ತು ನಮ್ಮೆಲ್ಲರೂ ಒತ್ತಾಯ ಏನಪ್ಪ ಅಂದ್ರೆ ಈ ಒಂದು ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೂ ಕೊಪ್ಪಳ ಹೆಡ್ ಕ್ವಾರ್ಟರ್ನಲ್ಲಿ ಇರ್ತಕ್ಕಂಥ ಯಾರೊಬ್ಬ ಶಾಸಕರು ಮಂತ್ರಿ ಆಗಿಲ್ಲ. ಕೇವಲ ಒಬ್ಬರು ಅಗ್ನಿ ವಿಪಕ್ಷಪ್ಪ ಅನ್ನೋರೊಬ್ಬರು ಶಾಸಕ ಮಂತ್ರಿ ಆಗಿದ್ದರು. ಅದು 2-3 ದಿನದಿಂದ ಸರ್ಕಾರ ಬಿದ್ದೋಯಿತು. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲರ ಒಕ್ಕೂರಿನ ಒತ್ತಾಯ ಏನಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ರಾಘವೇಂದ್ರ ಸಾಹೇಬರು ಯುವ ಶಾಸಕರಿದ್ದಾರೆ, ಕುರುಬ ಸಮಾಜಕ್ಕೆ ಸೇರಿದವರಿದ್ದಾರೆ. ಅವರು ಎಲ್ಲ ಜಾತಿ ಜನಾಂಗದ ನಾಯಕರು, ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಕೂಡ ಒಳಗೊಂಡು ಒಯ್ಯುವಂಥ ನಾಯಕರು. ಅವರಿಗೆ ಈ ಸರ್ಕಾರದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅವರ ಒಂದು ಇದರಲ್ಲಿ ಸಚಿವ ಸ್ಥಾನ 2ನೇ ಹಂತದಲ್ಲಿ ಕೊಡಲೇಬೇಕಂತೇಳಿ ಕೊಪ್ಪಳ ಜಿಲ್ಲೆ ಎಲ್ಲರೂ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.